Hello everyone, welcome back to my channel. ಆಕ್ಚುಲಿ ನಾನು ಈ ಟಾಪಿಕ್ ಬಗ್ಗೆ ಮಾತಾಡೋದು ಬೇಡ ಅನ್ಕೊಂಡಿದ್ದೆ. ಬಟ್ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಬರೀ ಇದ್ದೇ ಟಾಪಿಕ್ ಬರ್ತಿದೆ. ಹಾಗಾಗಿ ನಾನು ನನ್ನ ಒಪಿನಿಯನ್ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಫುಲ್ ನೋಡಿ. ನಾನು ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಮಾಡೋ ವಿಡಿಯೋಸ್ ಇಂದ ಒಂದು 100 ಜನಕ್ಕೆ ಯೂಸ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ಅದ್ರಲ್ಲಿ ಯಾರಿಗಾದ್ರೂ ಬರೀ ಒಬ್ಬರಿಗೆ ಯೂಸ್ ಆದ್ರೂ ಕೂಡ ನಾವು ಮಾಡೋದಕ್ಕೂ ತುಂಬಾ ಸಾರ್ಥಕ ಆಗುತ್ತೆ. ಹಾಗಾಗಿ ನಾವು ಒಳ್ಳೆ ಕಂಟೆಂಟ್ ಇರೋ ವಿಡಿಯೋ ಮಾಡ್ಬೇಕೆ ಹೊರತು ಜಗಳ ಮಾಡ್ಕೊಂಡು ಅವ್ರ ಬಗ್ಗೆ ಇವ್ರು ಬ್ಲೇಮ್ ಮಾಡ್ಕೊಂಡು ಇವ್ರ ಬಗ್ಗೆ ಅವ್ರು ಬ್ಲೇಮ್ ಮಾಡ್ಕೊಂಡು ಮಾಡೋ ನೆಸೆಸಿಟಿ ಇಲ್ಲ ಅಂತ ಅನ್ಸುತ್ತೆ. ಯೂಟ್ಯೂಬ್ ಅಂತ ದೊಡ್ಡ ವೇದಿಕೆಯಲ್ಲಿ ಇವರೇ ವಿಡಿಯೋ ಮಾಡ್ಬೇಕು, ಅವರೇ ವಿಡಿಯೋ ಮಾಡ್ಬೇಕು ಅಂತ ಏನಿಲ್ಲ. ಯಾರು ಬೇಕಾದ್ರೂ ವಿಡಿಯೋ ಮಾಡ್ಬೋದು. ಬಟ್ ನಾವು ಮಾಡೋ ಕಂಟೆಂಟ್ ಹೇಗ್ಬೇಕಂದ್ರೆ ಯಾರಿಗಾದ್ರೂ ಒಬ್ರಿಗೆ ಯೂಸ್ ಆಗ್ಬೇಕು. ಸೊ ನಾವ್ ಇದನ್ನ ಸರಿಯಾದ ದಾರಿಲಿ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ಒಬ್ರು ಯೂಟ್ಯೂಬರು ಇವತ್ತು ಒಂದೊಳ್ಳೆ ಸ್ಟೇಜ್ ಅಲ್ಲಿ ಇದ್ದಾರೆ. ಯೂಟ್ಯೂಬ್ ಅಲ್ಲಿ ತುಂಬಾ ವ್ಯೂಸ್ ಬರ್ತಿದೆ, ತುಂಬಾ ಸಬ್ಸ್ಕ್ರೈಬರ್ ಇದ್ದಾರೆ ಅಂದ್ರೆ ಯಾರು ಕೂಡ ಓವರ್ ನೈಟ್ ಅಂತೂ ಆಗಿರೋದಿಲ್ಲ ಅಲ್ವಾ. ಸೊ ಡೇ ಬೈ ಡೇ ಇಂದ ಅವರು ಇಂಪ್ರೂವ್ ಆಗಿ ವಿಡಿಯೋಸ್ ಮಾಡಿ ಚೆನ್ನಾಗಿರೋ ಕಂಟೆಂಟ್ ಹಾಕೊಂಡು ಇವತ್ತು ಆ ಸ್ಟೇಜ್ ಬಂದಿರ್ತಾರೆ. ಬಟ್ ಒಂದ್ಸಲ ಆ ಸ್ಟೇಜ್ ಬಂದ್ಮೇಲೆ ನಾವು ಬಂದಿರೋ ಬ್ಯಾಕ್ ಗ್ರೌಂಡ್ ನ ಮರಿಬಾರ್ದು. ಇವತ್ತು ತುಂಬಾ ದೊಡ್ಡ ಸ್ಟೇಜ್ ಅಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಚಿಕ್ಕ ಯೂಟ್ಯೂಬರ್ಸ್ ಹಾಗೆ ಹೀಗೆ ಅಂತ ಕೆಳಗಡೆ ಇರೋರ್ನ ಯಾವತ್ತೂ ಕೂಡ ಕೀಳಾಗಿ ಕಾಣಬಾರ್ದು. ಇವತ್ತು ಸ್ಮಾಲ್ ಯೂಟ್ಯೂಬರ್ ಆಗಿರೋರು ಡೇ ಬೈ ಡೇ ಅವರು ಕೂಡ ಇಂಪ್ರೂವ್ ಆಗಿ ಒಂದಲ್ಲ ಒಂದ್ ದಿವಸ ಬಿಗ್ ಯೂಟ್ಯೂಬರ್ ಹಾಗೆ ಆಗ್ತಾರೆ. ಸೊ ಹಾಗಾಗಿ ಯಾರನ್ನೂ ಕೂಡ ಕೀಳಾಗಿ ಕಾಣಕ್ ಹೋಗ್ಲೇಬಾರ್ದು. ಅಂಡ್ ಅವ್ರು ಹಾಕೋ ಬಟ್ಟೆನಂತೂ ಯಾವತ್ತೂ ಕೂಡ ಕೀಳಾಗಿ ಕಾಣಕ್ ಹೋಗ್ಲೇಬಾರ್ದು. ಒಬ್ರು ಯೂಟ್ಯೂಬರ್ ಹೇಳ್ತಾರೆ ಅವ್ರ ಎಷ್ಟು ಚೀಪ್ ಆಗಿರೋ ಬಟ್ಟೆ ಎಲ್ಲ ಹಾಕೋತಾರೆ ಅಂತ. ಬಟ್ ಏನಂದ್ರೆ ರಮ್ಯಾ ಜಗತ್ ಬೈಸೂರು ಅಂತ ಒಬ್ರು ಯೂಟ್ಯೂಬರ್ಸ್ ಇದಾರೆ. ಅವ್ರ ವರ್ಷದಲ್ಲಿ ಬರೀ 5 ಬಟ್ಟೆಯಿಂದ ತಗೊಂಡಿರೋದು. 5 ಬಟ್ಟೆಯನ್ನ ಒಂದ್ ವರ್ಷ ಫುಲ್ ಹಾಕೊಂಡು ಓಡಾಡ್ತಾರಂತೆ. ಯಾಕಂತಂದ್ರೆ ಅದರಿಂದ ಏನ್ ಇಂಪಾರ್ಟೆಂಟ್ ಇದೆ ಅಂತ ಅವ್ರ ಮನೇಲೆ ಕುತ್ಕೊಂಡು ವಿಡಿಯೋ ಮಾಡ್ತಾರೆ. ಸೊ ಹಾಗಾಗಿ ಅದೇ ಸಾಕಂತ. ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡಿ ಅವ್ರ ಯೂಟ್ಯೂಬ್ ಚಾನಲ್. ಅವ್ರೊಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಅಂತ ಇರೋದೇ ಇಷ್ಟು ಬಟ್ಟೆ 1 ವರ್ಷವರೆಗೂ ಅಂದ್ರೆ ಅದು ಫುಲ್ ಹಾಳಾಗೋವರೆಗೂ ಅದನ್ನೇ ಯೂಸ್ ಮಾಡಿ ನೆಕ್ಸ್ಟ್ ಅದು ಹಾಳಾದ್ಮೇಲೆ ನೆಕ್ಸ್ಟ್ ಒಂದ್ 5 ಜೊತೆ ತಗೊಳ್ಳೋದು, ನೆಕ್ಸ್ಟ್ ವರ್ಷ ಫುಲ್ ಕಂಟಿನ್ಯೂ ಮಾಡೋದು ಹಾಗೆ ಅಂತ. ಸೊ ನಾವ್ ಹಾಕೋ ಬಟ್ಟೆ ಇಂಪಾರ್ಟೆಂಟ್ ಅಲ್ಲ, ನಾವ್ ಮಾಡೋ ಕೆಲಸ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರು ಇವಾಗ ಎಷ್ಟು ಜನಗಳಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರ ಯೂಟ್ಯೂಬ್ ಕಂಟೆಂಟ್ ಇಂದ ಎಷ್ಟು ಜನಕ್ಕೆ ಒಳ್ಳೇದಾಗ್ತಿದೆ ಅಲ್ವಾ. ಹಾಗಾಗಿ ನಾವ್ ಹಾಕೋ ಬಟ್ಟೆನಂತೂ ಯಾವತ್ತೂ ಕೀಳಾಗಿ ಕಾಣಕ್ ಹೋಗ್ಲೇಬಾರ್ದು. ಆಸ್ ಎ ಮದರ್ ಆಗಿ ನಾವ್ ಏನ್ ಅನ್ಕೋತೀವಿ ಅಂತಂದ್ರೆ ನಮ್ಗೆ ಏನಾದ್ರೂ ಪರವಾಗಿಲ್ಲ, ಬಟ್ ನಮ್ಮ ಮಕ್ಳಿಗೆ ಯಾವ್ದೇ ಕಾರಣಕ್ಕೂ ಏನು ಆಗ್ಬಾರ್ದು ಅಂತ ಅನ್ಕೋತೀವಿ. ನಾವ್ ತಪ್ಪು ಮಾಡಿದ್ರು ಅಷ್ಟೇ, ಸರಿ ಮಾಡಿದ್ರು ಅಷ್ಟೇ. ಬಟ್ ಏನಾದ್ರೂ ನಮ್ಗೆ ಆಗ್ಲಿ ನಮ್ಮ ಮಕ್ಳಿಗೆ ಏನೇ ಆಗ್ಬಾರ್ದು ಅನ್ಕೋತೀವಿ. ಬಟ್ ಅವರು ಚಿಕ್ಕ ಮಕ್ಳನ್ನೆಲ್ಲ ಯೂಟ್ಯೂಬ್ ಕರ್ಕೊಂಡ್ಬಂದು ಚಿಕ್ಕ ಮಕ್ಳೆಲ್ಲ ಅದಾಗ್ಲಿ ಇದಾಗ್ಲಿ ಅಂತ ಮಾತಾಡೋದು ತುಂಬಾ ಸರಿ ಇಲ್ಲ ಅಂತ ಅನ್ಸುತ್ತೆ. ತಮ್ಮ ಪರ್ಸನಲ್ ವಿಷಯ ಏನೇ ಇದ್ರೂ ಅಲ್ಲೇ ಇಟ್ಕೋಬೇಕು. ಬಟ್ ಮಕ್ಳು ಹಾಳಾಗ್ಲಿ ಅದಾಗ್ಲಿ ಇದಾಗ ಚಿಕ್ಕ ಮಕ್ಳು ಪುಟಾಣಿ ಮಕ್ಳಿಗೆಲ್ಲ ತರ ಶಾಪ ಹಾಕೋದು ಓಡಾಡೋದು ಅದ್ ಯಾವ ತರ ಅವ್ರು ಮಾತಾಡೋ ಭಾಷೆ ಅವ್ರ ಸಂಸ್ಕಾರ ತಿಳಿಸುತ್ತೆ. ಯಾವ ತರ ಸಂಸ್ಕಾರ ಇದೆ ಅವ್ರಿಗೆ, ಯಾವ ತರ ಮಾತಾಡ್ತಿದೀವಿ ಅಂತ. ಬಟ್ ನಾನು ಅಲ್ಲಿ ಯಾರು ಬ್ಲೇಮ್ ಮಾಡ್ತಾ ಇಲ್ಲ. ಅವ್ರು ಏನ್ ಹೇಳಿದಾರಲ್ವಾ ಅದು ನನ್ನ ಒಪಿನಿಯನ್ ಹೇಳ್ತಾ ಇದೀನಿ ಅಷ್ಟೇ. ಇಲ್ಲೊಬ್ರು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಅದನ್ನ ಪ್ರಾಬ್ಲಮ್ ಆಗಿರೋರು ಪ್ರಾಬ್ಲಮ್ ಮಾಡೋರು ಇಬ್ರು ಕೂತ್ಕೊಂಡು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಫೇಸ್ ಟು ಫೇಸ್ ಡಿಸ್ಕಷನ್ ಮಾಡ್ಬೇಕಾಗುತ್ತೆ. ಅವ್ರ ಫೋನ್ ನಂಬರ್ ಇವ್ರ ಹತ್ರನೂ ಇದೆ, ಇವ್ರ ಫೋನ್ ನಂಬರ್ ಅವ್ರ ಹತ್ರನೂ ಇದೆ. ಸೊ ಕ್ಲಾರಿಟಿ ತಗೋಬೇಕು, ಯಾಕೆ ಹಿಂಗಾಗಿದೆ ಏನಾಗಿದೆ ಅಂತ. ಅದ್ ಬಿಟ್ಬಿಟ್ಟು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಇವ್ರು ಮಾತಾಡೋದು, ಇವ್ರ ಬಗ್ಗೆ ಅವ್ರು ಮಾತಾಡೋದು, ಇಬ್ಬಿಬ್ರ ಜೊತೆಗೆ ಆ ಫ್ಯಾಮಿಲಿ ಮಕ್ಳು ಇವ್ರನ್ನ ಎಲ್ಲಾರನ್ನೂ ಕರ್ಕೊಂಡ್ಬಂದು ಬೈಯೋದು, ಇದು ಇದರಿಂದ ತುಂಬಾ ರಾಂಗ್ ಮೆಸೇಜ್ ಹೋಗುತ್ತೆ ಜನಗಳಿಗೆ ನೋಡೋರು ಕೂಡ. ಅವರು ಒಂದ್ ಸ್ಯಾರಿನ ಒಬ್ರಿಗೆ ಕೊರಿಯರ್ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಅವ್ರ ಅಡ್ರೆಸ್ ಅಂತ ಗೊತ್ತಿರುತ್ತೆ ಅಲ್ವಾ. ಸೊ ಹೋಗ್ಬಿಟ್ಟು ಡೈರೆಕ್ಟಾಗಿ ಕೇಳ್ಬೋದಲ್ವಾ, ಯಾಕೆ ಈ ತರ ಮಾಡ್ತಿದ್ದೀರಾ, ಏನಾಗಿದೆ ಅಂತ. ಇವ್ರಿಗೂ ಅಷ್ಟೇ, ಇವ್ರು ಅಡ್ರೆಸ್ ಗೊತ್ತಿರುತ್ತೆ ಅಲ್ಲ, ಇವ್ರ ಫೋನ್ ನಂಬರ್ ಗೊತ್ತಿರುತ್ತೆ ಅಲ್ವಾ, ಮಾತಾಡಿ ಕ್ಲಾರಿಟಿ ತಗೋಬೇಕು. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಅವ್ರ ಜಗಳ ಇವ್ರ ಜಗಳ ಇಬ್ಬರೇ ಸಾಲ್ವ್ ಮಾಡ್ಕೊಳ್ದಲೆ ಇದು ಸೋಷಿಯಲ್ ಮೀಡಿಯಾವರೆಗೂ ಬಂದು ಮೂರನೇ ಇಂಟರ್ಫೇರ್ ಆಗಿ ಬೇರೆ ಯೂಟ್ಯೂಬರ್ಸ್ ಹೋಗಿ ಅದಾಗಿ ಇದಾಗಿ ತುಂಬಾ ಇಶ್ಯೂ ತುಂಬಾ ದೊಡ್ಡದಾಗಿದೆ ಆಯ್ತಾ. ಇಶ್ಯೂ ಅಂತೂ ಸಾಲ್ವ್ ಆಗೋ ತರ ಕಾಣಿಸ್ತಾನೆ ಇಲ್ಲ. ಡೇ ಬೈ ಡೇ ಇದ್ರ ಬಗ್ಗೆ ನಿಮ್ಗೆ ಬರ್ತಾನೆ ಇದೆ. ಅವ್ರ ಆ ತರ ಅಂದ್ರು, ಇವ್ರ ಈ ತರ ಅಂತಂದ್ರು ಅಂತ ಇಶ್ಯೂ ಅಂತೂ ಸಾಲ್ವ್ ಮಾಡ್ಕೊಳ್ಳೋ ಮನಸ್ಥಿತಿ ಯಾರಿಗೂ ಇಲ್ಲ ಅನ್ಸುತ್ತೆ. ಬಟ್ ಏನಾಗುತ್ತೆ ಅಂತಂದ್ರೆ ಇವ್ರು ಜಗಳ ಮಾಡ್ಕೋತಿದ್ದಾರೆ. ಓಕೆ, ಯೂಟ್ಯೂಬ್ ಅಲ್ಲಿ ಬರ್ತಿದೆ ಓಕೆ. ಬಟ್ ಯಾರೋ ಒಬ್ರು ನಾನು ಏನಾದ್ರು ಒಂದು ಯೂಟ್ಯೂಬಿನ ಸಾಧನೆ ಮಾಡ್ಬೇಕು ಅಂತ ಚಾನಲ್ ಓಪನ್ ಮಾಡಿರೋರು, ಇಲ್ಲ ಅವ್ರು ಫೈನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗ್ಬೇಕು, ಯೂಟ್ಯೂಬಿನ ಏನಾದ್ರು ಅರ್ನ್ ಮಾಡ್ಬೇಕು, ನನ್ನ ಕಂಟೆಂಟ್ ನ ಜನಗಳು ತೋರಿಸ್ಬೇಕು ಅಂತ ಏನಾದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ತುಂಬಾ ಜನ ಇರ್ತಾರೆ. ಈ ತರ ಮಿಡಲ್ ಕ್ಲಾಸ್ ಜನಗಳು ತುಂಬಾ ಜನಗಳು ಇರ್ತಾರೆ. ಈ ತರ ವಿಡಿಯೋಸ್ಗಳು ನೋಡಿದರೆ ಅವ್ರ ಮನೆಯವ್ರು ಏನ್ ಟ್ರೀಟ್ ಮಾಡ್ತಾರೆ ನೀವೇ ಯೋಚನೆ ಮಾಡ್ಬೇಕಲ್ವಾ. ಯಾಕೆಂತಂದ್ರೆ ಅಲ್ಲಿ ಅಷ್ಟು ಜಗಳ ಮಾಡೋದಕ್ಕೋಸ್ಕರನೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಯೂಟ್ಯೂಬ್ ಅಲ್ಲಿ ಅಷ್ಟೊಂದು ಬ್ಯಾಡ್ ಕಮೆಂಟ್ಸ್ ಬರ್ತಿದೆ, ಅಷ್ಟೊಂದ್ ಜನಗಳು ಕಿತ್ತಾಡ್ತಿದ್ದಾರೆ. ನೀನು ಯಾಕೆ ಕ್ರಿಯೇಟ್ ಮಾಡ್ಕೋತೀಯಾ, ಸುಮ್ನೆ ಮನೇಲಿರು ಅಂತ ಅವ್ರನ್ನ ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ಅವ್ರಿಗೇನು ಮಾಡಕ್ಕಾಗ್ದಂಗೆ ಸುಮ್ಮನೆ ಮಲ್ಲಿರ್ತಾರೆ ಅಲ್ವಾ. ಅದಕ್ಕೋಸ್ಕರ
ಈ ತರ ಬೇಕಾಗಿದ್ರೆ ಕಂಟೆಂಟ್ನ ರಿಪೀಟ್ ಆಗಿ ಮಾಡೋದ್ರ ಬದಲು ಯಾರಿಗಾದ್ರೂ ಒಬ್ರಿಗೆ ಮೋಟಿವೇಟ್ ಆಗೋ ತರ ಯಾರಾದ್ರೂ ಒಬ್ರು ನಮ್ಮನ್ನ ನೋಡಿ ಇನ್ನೊಬ್ರು ಚಾನಲ್ ಸ್ಟಾರ್ಟ್ ಮಾಡಿ ಅದರಿಂದ ಸಕ್ಸಸ್ ಆಗ್ಬೇಕು ಆ ತರ ವಿಡಿಯೋ ಮಾಡಿದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ. ಇವಾಗ ಏನಾಗಿದ್ರೆ ಅಂದ್ರೆ ಎಲ್ಲರೂ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಎಲ್ಲ ಏನ್ ಮಾಡ್ತಿದಾರೆ ಅಂತಂದ್ರೆ ಅವ್ರದ್ದೇ ಒಂದು ಬಟ್ಟೆ ಜ್ಯುವೆಲ್ಸ್ ಅದು ಇದು ಅಂತ ಏನಾದ್ರೂ ಒಂದು ಬ್ರ್ಯಾಂಡ್ ತಗೊಂಬಂದು ಸೇಲ್ಸ್ ಮಾಡ್ತಾನೆ ಇರ್ತಾರೆ. ಸೊ ನಾವು ಅದನ್ನ ತಗೊಳ್ಳೋದಕ್ಕಿಂತ ಮೊದಲು ಅದ್ರ ರಿವ್ಯೂಸ್ ಚೆಕ್ ಮಾಡ್ಬೇಕಾಗುತ್ತೆ, ಬೇರೆಯವ್ರನ್ನ ಕೇಳ್ಕೊಂಡು ತಿಳ್ಕೊಬೇಕಾಗುತ್ತೆ. ಆ ಪ್ರಾಡಕ್ಟ್ಗೆ ಯಾವ ತರ ರಿವ್ಯೂಸ್ ಬಂದಿದೆ ಏನ್ ಬಂದಿದೆ ಅಂತ ಎಲ್ಲಾನು ಅರ್ಥ ಮಾಡ್ಕೊಂಡು ಆಮೇಲೆ ತಗೋಬೇಕಾಗುತ್ತೆ. ಸುಮ್ನೆ ಯಾರೋ ಹೇಳಿದ್ರು ಅಂತ ಹೋಗಿ ತಗೊಂಡ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ. ನಾನಿಲ್ಲಿ ಯಾರನ್ನೂ ಕೂಡ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇಲ್ಲ, ಯಾರನ್ನೂ ಕೂಡ ಬ್ಲೇಮ್ ಮಾಡ್ತಾ ಇಲ್ಲ ಅಲ್ವಾ. ಇಬ್ರು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವೇನು ಒಂದು ಬೈ ಮಾಡ್ಬೇಕಾದ್ರೂ ಅಷ್ಟೇ, ಒಂದು ವಸ್ತು ಬೈ ಮಾಡ್ಬೇಕಂದ್ರೆ ಆನ್ಲೈನ್ ಅಲ್ಲಿ ಥಿಂಕ್ ಮಾಡ್ಬೇಕಾಗುತ್ತೆ, ಇದು ನಮ್ಗೆ ಸೂಟಬಲ್ ಆಗುತ್ತಾ ಆಗಲ್ವಾ, ಇದರಿಂದ ಈ ಕ್ವಾಲಿಟಿ ಚೆನ್ನಾಗಿರುತ್ತಾ ಏನಿರುತ್ತೆ ಅಂತ ರಿವ್ಯೂಸ್ ನ ಕೂಡ ನೋಡ್ಬೇಕಾಗುತ್ತೆ ಅಲ್ವಾ. ಸುಮ್ನೆ ಅವ್ರ ಫಾಲೋವರ್ಸ್ ತುಂಬಾ ಜನ ಇದ್ದಾರೆ ಹಾಗಾಗಿ ಅವ್ರ ಮೇಲೆ ಟ್ರಸ್ಟ್ ಮಾಡ್ಕೊಂಡು ತಗೊಳೋದಕ್ಕಂತೂ ಹೋಗ್ಲೇಬಾರ್ದು ಅಲ್ವಾ. ಇಲ್ಲಿ ಫಾಲೋವರು ಎಲ್ಲರಿಗೂ ಇರ್ತಾರೆ, ಬಟ್ ಅವ್ರು ಕೂಡ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಇಷ್ಟ ಆಗಿಲ್ಲದೆ ಇರ್ತದೆ, ಬೇರೆಯವ್ರಿಗೆ ಇಷ್ಟ ಆಗುತ್ತೆ, ಸೊ ಅವ್ರು ತಗೋತಾರೆ. ನಮ್ಗೆ ಇಷ್ಟ ಆಗಿಲ್ಲ ನಾವು ತಗೋಬಾರ್ದು ಅಷ್ಟೇ. ಆಕ್ಚುಲಿ ನಾನು ಕೂಡ ಒಂದು ಯೂಟ್ಯೂಬರ್ಸ್ ಇಂದ ಒಂದ್ ಸಲ ತಗೊಂಡಿದ್ದೆ, ಅದನ್ನ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಇದು ಅದು ಇದನ್ನ ಗೋವರ್ಧನ ಮುಡಿ ಅಂತ ಕರೀತಾರೆ. ಕಾಣಿಸ್ತಿದ್ಯಾ? ಇದನ್ನ ನಾನು ತಗೊಂಡಿದ್ದು ಒಂದು ಯೂಟ್ಯೂಬ್ ಪೇಜ್ ಇಂದ, ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಇಲ್ಲಿ ಇದು ಗೋವರ್ಧನ ಮುಡಿ ಅಂತ, ಇದು 5 ಈ ತರ ಗೋವರ್ಧನ ಮುಡಿ ಬಂದಿರುತ್ತೆ, ಮತ್ತೆ 3 ಬ್ಲಾಕ್ ಬೀಡ್ಸ್ ಬಂದಿರುತ್ತೆ. ಸೊ ಇದು ಬಂದ್ಬಿಟ್ಟು 30 ಇಂಚ್ ಬರುತ್ತೆ, 30 ಇಂಚ್ ಬರುತ್ತೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಇದು. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಆಕ್ಚುಲಿ ತುಂಬಾ ಗೋಲ್ಡ್ ತರನೇ ಇದೆ. ಇದು ಬಂದ್ಬಿಟ್ಟು ಪಂಚಲೋಹ ಅದು, ಸೊ ಹಾಕೊಂಡ್ರೆ ಗೋಲ್ಡ್ ತರನೇ ಕಾಣಿಸುತ್ತೆ. ಗೋಲ್ಡ್ ಚೈನ್ಗೂ ಇದಕ್ಕೂ ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ. ಇಲ್ಲಿ ನೋಡಿ ನಂದು ಗೋಲ್ಡ್ ರಿಂಗ್ ಇದೆ, ಪರ್ಫೆಕ್ಟ್ ಆಗಿದೆ. ಅಂಡ್ ಈ ತರದ ಇದು ಪಂಚಲೋಹ ಆಗಿರೋದ್ರಿಂದ ಇದನ್ನ ಕಲರ್ ಹೋದ್ರು ಕೂಡ ಪಾಲಿಶ್ ಮಾಡಿಸ್ಬೋದು, ಇದನ್ನ ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ಆ ಥರ ಏನೇ ತಗೋಬೇಕಂದ್ರೂ ಕೂಡ ರಿವ್ಯೂಸ್ ನೋಡಿ ಕಮೆಂಟ್ಸ್ ಓದಿ ತಗೋಬೇಕಾಗುತ್ತೆ. ಇನ್ನ ಒಂದು ಇನ್ಸ್ಟಾ ಪೇಜ್ ಅಂತ ತಗೊಂಡಿದ್ದೀನಿ, ಅದು ಕೂಡ ತೋರಿಸ್ತೀನಿ. ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಇದನ್ನ ತಗೊಂಡಿರೋದು, ಇಷ್ಟದ ಬರುತ್ತೆ, ತುಂಬಾ ದಪ್ಪ ಇದೆ ಇದು. ಬರುತ್ತೆ ಈ ತರ ಡಾಲರ್ ಇದೆ, ಇದು ಒಂದು ರೆಡ್ ಕಲರ್ ಮತ್ತೆ ಒಂದು ಗ್ರೀನ್ ಕಲರ್ ಅದು. ಸೊ ಇದು ಹಿಂಗ್ ಕುತ್ಕೊಳ್ಳುತ್ತೆ, ತುಂಬಾ ದಪ್ಪ ಕೂಡ ಇದೆ ಇದು, ಚೆನ್ನಾಗಿದೆ ಹೇಗಿದೆ ಅಂತ. ಟ್ರೆಡಿಷನಲ್ ವೇರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ನಾನು ತಗೊಂಡಿದ್ದು ಇನ್ಸ್ಟಾಗ್ರಾಮ್ ಪೇಜ್ ಇಂದ, ಇದನ್ನ ತಗೊಂಡಿದ್ದು ಯೂಟ್ಯೂಬ್ ಇಂದ. ಇದು ಬಂದ್ಬಿಟ್ಟು ಯೂಟ್ಯೂಬ್ ಇಂದ ತಗೊಂಡಿದ್ದು, ಇದು ಪಂಚಲೋಹದು, ಇದು ಯೂಟ್ಯೂಬ್ ಇಂದ ತಗೊಂಡಿರೋದು, ಇದು ಇನ್ಸ್ಟಾಗ್ರಾಮ್ ಇಂದ ತಗೊಂಡಿರೋದು. ಅಂಡ್ ನಾನು ಇಲ್ಲಿ ಯಾವುದನ್ನು ಕೂಡ ಪ್ರಮೋಟ್ ಮಾಡೋದಕ್ಕಂತ ಹೇಳ್ತಿಲ್ಲ, ಜಸ್ಟ್ ಮೈ ಒಪಿನಿಯನ್ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಬಿಸ್ನೆಸ್ ಮಾಡೋರೆಲ್ಲ ಫೇಕ್ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ. ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ನಮ್ಮ ದುಡ್ಡು ಎಲ್ಲಿಗೆ ಹೋಗ್ತಿದೆ ಅಂತ. ನಾವು 1000 2000 3000 ಕೊಟ್ಟು ತಗೊಂಡಿರ್ತೀವಿ ಅಲ್ಲ, ಅದಕ್ಕೆ ಒಳ್ಳೆ ರಿಟರ್ನ್ ಕೊಡಬೇಕು, ಅದಕ್ಕೆ ಒಳ್ಳೆ ಕ್ವಾಲಿಟಿ ಇರೋ ಐಟಮ್ಸ್ ಕಳಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಆಕ್ಚುಲಿ ಇದಾಗಿತ್ತು ನನ್ನ ಪುಟಾಣಿ ವಿಡಿಯೋ. ಸೊ ಇದನ್ನ ಯಾರನ್ನೇ ಕೂಡ ಬ್ಲೇಮ್ ಮಾಡ್ತಾ ಇಲ್ಲ, ಯಾರು ಮಾಡಿ ತಪ್ಪು ಯಾರು ಮಾಡಿ ಸರಿ ಅಂತ ಕೂಡ ಹೇಳ್ತಾ ಇಲ್ಲ. ನನ್ನ ಒಪಿನಿಯನ್ ಏನಿದೆ ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ. ಬಟ್ ಏನಂದ್ರೆ ನಾವು ಮಾಡೋ ಒಂದು ವಿಡಿಯೋದಿಂದ ಒಬ್ಬರಿಗೆ ಯೂಸ್ ಆಗಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನಾನೇನು ತಪ್ಪಾಗಿ ಮಾತಾಡಿದ್ರೆ ಐ ಆಮ್ ವೆರಿ ವೆರಿ ಸಾರಿ, ದಯವಿಟ್ಟು ನನ್ನ ಕ್ಷಮಿಸಿ. ಥ್ಯಾಂಕ್ ಯು ಇಷ್ಟುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ. ಅಂಡ್ ನಾನು ಮಾತಾಡೋದು ನಿಮ್ಗೆ ಒಂದು ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.